ಶಿವಮೊಗ್ಗ ನಗರದ ಕಲ್ಲಳ್ಳಿಯಲ್ಲಿರುವ ಕರ್ನಾಟಕ ಗೃಹ ಮಂಡಳಿ ಕಚೇರಿಗೆ ಜುಲೈ 19ರ ಸಂಜೆ ಆಯುಕ್ತ ಕೆಎ ದಯಾನಂದ್ ಅವರು ಭೇಟಿ ನೀಡಿದರು. ಈ ವೇಳೆ ಎಡಬ್ಲ್ಯೂ ಅವರ ನವೀಕೃತ ಕೊಠಡಿ ಉದ್ಘಾಟಿಸಿದರು. ನಂತರ ಕಚೇರಿ ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ಔಪಚಾರಿಕ ಸಭೆ ನಡೆಸಿದರು. ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಅಹವಾಲು ಆಲಿಸಿದರು. ನಂತರ ಮಾತನಾಡಿದ ಆಯುಕ್ತ ಕೆಎ ದಯಾನಂದ್ ಅವರು, ಕೆಎಚ್ಬಿ ಸಂಸ್ಥೆ ಮೂಲಕ ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ರಿಯಾಯಿತಿ ದರದಲ್ಲಿ ನಿವೇಶನ ಹಾಗೂ ವಸತಿ ಸಮುಚ್ಚಯ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಬಿಡಿಎ ಮಾದರಿಯಲ್ಲಿ ಕೆಎಚ್ಬಿ ಬಡಾವಣೆಗಳ ದಾಖಲಾತಿ ನಿರ್ವಹಣೆಗೂ ಯೋಜನೆ ರೂಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಶಿವಮೊಗ್ಗ ನಗರದಲ್ಲಿ ಕೆಎಚ್ಬಿಯಿಂದ ಹೊಸ ಬಡಾವಣೆ ನಿರ್ಮಿಸಲಾಗುವುದು. ಹಾಗೆಯೇ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸಿ ವಸತಿ ರಹಿತರಿಗೆ ನೀಡುವ ಯೋಜನೆ ರೂಪಿಸಲಾಗಿದೆ ಎಂದು ಆಯುಕ್ತ ಕೆಎ ದಯಾನಂದ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಎಚ್ಬಿ ಕಾರ್ಯಪಾಲಕ ಅಭಿಯಂತರ ಶರಣಪ್ಪ, ಸಹಾಯಕ ಕಾರ್ಯಪಾಲಕ ಅಭಿಯಂತರ ಹರೀಶ್, ಅಧೀಕ್ಷಕರಾದ ಅನ್ವರ್ ಬಾಬು, ಎಫ್ಡಿಎ ನವೀನ್, ಸಿಬ್ಬಂದಿಗಳಾದ ರಂಜಿತಾ, ಉಷಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಇದೇ ವೇಳೆ ಕೆಎಚ್ಬಿ ಪ್ರೆಸ್ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಯುಕ್ತರಿಗೆ ಮನವಿ ಪತ್ರ ಅರ್ಪಿಸಲಾಯಿತು. ಸಮುದಾಯ ಭವನ ನಿರ್ಮಾಣ ಮತ್ತಿತರ ನಿವಾಸಿಗಳ ಅನುಕೂಲಕ್ಕಾಗಿ ಕಾಲೋನಿಯಲ್ಲಿ ಸಿವೆ ನಿವೇಶನ ಮಂಜೂರು ಮಾಡುವಂತೆ ಕೋರಲಾಯಿತು. ಈ ವೇಳೆ ಸಂಘದ ಗೌರವಾಧ್ಯಕ್ಷರಾದ ರಾಮಚಂದ್ರ, ಅಧ್ಯಕ್ಷರಾದ ಪತ್ರಕರ್ತ ಬಿ ರೇಣುಕೇಶ್, ಪ್ರಧಾನ ಕಾರ್ಯದರ್ಶಿ ಅನ್ವರ್ ಬಾಬು, ನಿರ್ದೇಶಕರಾದ ನಾಗರತ್ನ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಅಧಿಕಾರ ಆಯುಕ್ತನಾಗಿ ಬಂದು 1 ತಿಂಗಳಾಯಿತು. 1 ತಿಂಗಳಾದ ಮೇಲೆ ಎಲ್ಲ ಜಿಲ್ಲೆಗಳನ್ನು ನಾನು ರಿವ್ಯೂ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಶಿವಮೊಗ್ಗನೂ ಕೂಡ ರಿವ್ಯೂ ಮಾಡಿದ್ದೇನೆ. ಇವತ್ತೆಲ್ಲ ಭಾಳ ವಿಸಿಟ್ ಮಾಡಿದ್ದೇನೆ. ಈಗಾಗಲೇ ನಮ್ಮಲ್ಲಿ ಹಿಂದೆ ಆದದ್ದ ಲೇಔಟ್ಗಳು ಬಿಟ್ಟರೆ ಇತ್ತೀಚೆಗೆ ಇಲ್ಲಿ ಶಿವಮೊಗ್ಗದಲ್ಲಿ ಆಗಿಲ್ಲ, ಬೇರೆ ಕಡೆ ಎಲ್ಲ ಆಗ್ತಾ ಇದೆ. ಈಗ 2-3 ಪ್ರಾಜೆಕ್ಟ್ಗಳು ನಮ್ಮ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಭದ್ರಾವತಿನಲ್ಲಿ ಕಾರ್ಯಹಳ್ಳಿ ಹತ್ರ ಈಗಾಗಲೇ ನಾವು ನೋಟಿಫೈ ಮಾಡಿದ್ದೀವಿ, ಅಪ್ಲಿಕೇಶನ್ ಕಾಲ್ ಮಾಡಿದ್ದೇವೆ, ಅಲ್ಲಿ ಡೆವಲಪ್ ಮಾಡ್ತೇವೆ. ಎರಡನೇದು ದೇವಕಾತಿ ಕೊಪ್ಪದಲ್ಲಿ ಇವತ್ತು ಹೋಗಿ ನಾನು ಜಾಗ ನೋಡ್ಕೊಂಡು ಬಂದಿದ್ದೇನೆ. ಹೊಸದಾಗಿ ಅಲ್ಲಿ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡ್ತೇವೆ. ನಾನು ಮೊದಲನೇ ದಿವಸ ಅವರ ಹತ್ರ ರಿವ್ಯೂ ಮಾಡುವಾಗ ಹೇಳಿದೆ, ನಾವು ಆ ಕೆಲಸ ಡೆವಲಪ್ ಮಾಡಿ ಅಫೋರ್ಡೆಬಲ್ ಹೌಸಿಂಗ್ ಸ್ಕೀಮ್ ಅಂತ ಏನು ಸ್ಕೀಮ್ ಇದೆ, ಅದು ಅಫೋರ್ಡೆಬಲ್ ಅದು ಕೈಗೆ ಎಟುಕುವ ದರದಲ್ಲಿ ಕೊಡಲಿಲ್ಲ ಅಂದರೆ, ಅಥವಾ ನಗರದ ಪ್ಲ್ಯಾನಿಂಗ್ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅಂದರೆ ನಮ್ಮ ಉದ್ದೇಶ ಈಡೇರಲ್ಲ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ನಾನು ಸೂಚನೆ ಕೊಟ್ಟಿದ್ದೆ. ಅದೇ ಮಾರ್ಗದಲ್ಲಿ ಅವರು ಕೂಡ ಈಗ ಪ್ರಯತ್ನ ಶುರು ಮಾಡಿದ್ದಾರೆ. ನಾವು ಮಾಡ್ತೇವೆ. ಒಂದು. ಎರಡನೇದು, ಇಲಾಖೆಯ ವಿಷಯದಲ್ಲಿ ಬಂದಾಗ ಕೆಲವು ಬದಲಾವಣೆಗಳು ನಮ್ಮ ಅಗತ್ಯ ಇತ್ತು. ಆ ಪ್ರಕಾರ ಎಲ್ಲ ನಮ್ಮ ಪ್ರಾಪರ್ಟಿಗಳ ಆಸ್ತಿಯನ್ನು ಪಟ್ಟಿ ಮಾಡುವಂಥದ್ದು, ಅದನ್ನು ಸಾಫ್ಟ್ವೇರ್ನಲ್ಲಿ ಒಂದು ಕಡೆ ಕನ್ಸಾಲಿಡೇಟ್ ಮಾಡುವಂಥದ್ದು. ಎರಡನೇದು, ಈಗ ಹೆಂಗೆ BDA ಇದೆ ಅದೇ ಥರ ನಮ್ಮಲ್ಲಿ ಖಾತೆಯನ್ನು ನಿರ್ವಹಿಸಿ ನಾವೇ ಇನ್ನು ಮುಂದೆ ಬಡಾವಣೆಗಳಾಗುವಂಥ ಪ್ರತಿಯೊಬ್ಬರದ್ದು ಖಾತೆ ನಿರ್ವಹಿಸಿ ಆ ಬಡಾವಣೆ ಅಭಿವೃದ್ಧಿ ಆಗೋ ತನಕ ನಾವು ನಿರ್ವಹಣೆಯನ್ನು ಮಾಡಿ ನಂತರದಲ್ಲಿ ವಿತ್ ಖಾತೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಈ ನಮ್ಮ ಹಂಚಿಕೆ ಆದಂತಹ ಹಂಚಿಕೆದಾರರು ಖಾತೆಗೋಸ್ಕರ ಲೋಕಲ್ ಬಾಡಿನಲ್ಲಿ ಅಲ್ಲಿ ಇಲ್ಲಿ ಅಲಿಯುವಂಥದ್ದನ್ನು ತಪ್ಪಿಸ್ಬೇಕು, ಅನಾನುಕೂಲನ ತಪ್ಪಿಸ್ಬೇಕು ಅಂತ ಹೇಳಿ ಈಗಾಗಲೇ ಸಾಫ್ಟ್ವೇರ್ ಆಗಿದೆ. ಅದು ಮುಂದಿನ ತಿಂಗಳು ಲಾಂಚ್, ಈಗ ಇನ್ನೊಂದು 15 ದಿವಸದಲ್ಲಿ ಜಾರಿಗೆ ಬರುತ್ತೆ. ಓಕೆ ಸರ್. ಇವಿಷ್ಟು ಈಗ ಸದ್ಯಕ್ಕೆ ನಾವು ಯೋಜನೆಗಳನ್ನು ಇಟ್ಕೊಂಡು ಮಾಡ್ತಾ ಇದ್ವಿ. ಬೆಂಗಳೂರು ಶಿವಮೊಗ್ಗದಲ್ಲೂ ಕೂಡ ಸದ್ಯದಲ್ಲಿಯೇ ಒಂದಷ್ಟು ಲೇಔಟ್ಗಳನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಪ್ಲ್ಯಾನ್ ಮತ್ತು ನಮ್ಮ ಈ ಸಂಸ್ಥೆಗೆ ಒಂದು ವಿಶೇಷವಾದ ಗೌರವ ಇದೆ. ಲೇಔಟ್ ಮಾಡಿದ್ರೆ ನೀಟಾಗಿ ಮಾಡ್ತಾರೆ ಅನ್ನುವಂಥದ್ದು. ಯಾಕೆಂದರೆ ನಾವು ಬೇಕಾಗುವಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತೀವಿ. ಏನೋ ಸೈಟ್ ಹಂಚಿಕೆ ತನಕ ಅಂತಲ್ಲ, ನಂತರದಲ್ಲಿಯೂ ಕೂಡ ನಾವು ಯಾವುದು ಸಾಲಿಡ್ ವೇಸ್ಟ್ ಇರ್ಬೋದು, ಲಿಕ್ವಿಡ್ ವೇಸ್ಟ್ ಇರ್ಬೋದು, ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇರ್ಬೋದು, ಅಥವಾ ಆ ಲೇಔಟ್ ಮಾಡಿದಾಗ ಅಕ್ಕಪಕ್ಕ ಆ ಗ್ರಾಮ ಅಟ್ಯಾಚ್ ಆಗಿದ್ದರೆ ಅದರ ಅಭಿವೃದ್ಧಿ ಇರ್ಬೋದು, ಎಲ್ಲವನ್ನೂ ಕೂಡ ಮಾಡ್ತೇವೆ. ನಮ್ಮಲ್ಲೇನು ಲಾಭ ಅಂತ ಏನಿಲ್ಲ, ಬರೋದರಲ್ಲೇ ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ. ಜೊತೆಗೆ ಅಕ್ವಿಷನ್ ಮಾಡೋದಿಲ್ಲ ರೈತರಿಗೆ. ಈಗ ನಾವು ಕಡಿಮೆ ಮಾಡಿದ್ದೀವಿ ಅಕ್ವಿಷನ್ ಆ್ಯಕ್ಟ್ ಅಡಿನಲ್ಲೇ ಶೇರಿಂಗ್ ಸಿಸ್ಟಮಲ್ಲಿ ಮಾಡ್ತಾಯಿದ್ದೀವಿ. ಹಾಗಾಗಿ ರೈತರು ಮುಂದೆ ಬರ್ತಾ ಇದ್ದಾರೆ. ಇನ್ನು ಮುಂದೆ ಅದನ್ನು ನಾನು ಸ್ಪೀಡಪ್ ಮಾಡ್ತೇವೆ. ಸರಿ, ಮಾಡ್ತೇವೆ. ಈಗಲೇ ಹೇಳೋದಲ್ಲ, ಸ್ವಲ್ಪ ದಿವಸ ನಿಮಗೆ ಅದರ ವ್ಯತ್ಯಾಸಗಳು ಗೊತ್ತಾಗುತ್ತೆ. ನಾವು ಕೈಗೆಟುಕುವ ದರದಲ್ಲಿ ಗುಂಪು ಮನೆಗಳನ್ನು ಮಾಡಿಕೊಡ್ಬೇಕು ಅಂತಿದೆ. ನಾನು ಬೆಳಗ್ಗೆ ಹೋಗಿ ಸ್ಪಾಟ್ ನೋಡ್ಕೊಂಡು ಬಂದಿದ್ದೀನಿ. ಪ್ರಪೋಸಲ್ ಕೊಡಲಿಕ್ಕೂ ಕೂಡ ಸೋಮಿನ ಕೊಪ್ಪದಲ್ಲಿ ಹೇಳಿದ್ದೀನಿ. ನಮ್ಮ ಪ್ರಾಪರ್ಟಿ ಇದೆ, ಅಲ್ಲೇ ಅಪಾರ್ಟ್ಮೆಂಟ್ ರೀತಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ಜನರಿಗೆ ಮಾಡಿಕೊಡುವಂಥದ್ದು, ಮನೆಗಳನ್ನು ಮಾಡಿಕೊಡುವಂಥದ್ದು ಒಂದಿದೆ. ಎರಡನೇದು, ಇಲ್ಲಿ ಲೇಔಟ್ಗಳನ್ನು ಅಭಿವೃದ್ಧಿಪಡಿಸಿ ಸೈಟ್ ಕೊಡುವಂಥದ್ದು. ಎರಡೂ ಕೂಡ ನಮ್ಮ ಪ್ರಪೋಸಲ್ ಇದೆ. ನಾನು ಅಧಿಕಾರಿಗಳೊಂದಿಗೆ ಇವತ್ತು ಚರ್ಚೆನೂ ಮಾಡಿದ್ದೀನಿ, ಮೀಟಿಂಗು ಮಾಡಿದ್ದೀನಿ, ಹಿಂದೆನೂ ಮಾಡಿದ್ದೀನಿ. VC ಮೂಲಕ ಅದನ್ನು ಮಾಡ್ತಾನೆ ಸರ್. ನಂತರದ್ದು ಇವ್ರು ಏನು ಕನ್ಸ್ಟ್ರಕ್ಷನ್ ಕಾಸ್ಟ್ ಕೇಳಿದ್ರು ನಮ್ಮಲ್ಲಿ ದುಡ್ಡಿರಲಿಲ್ಲ ಈಸಿ ಆಗಿದ್ದಾಗ.
ಆದರೆ ಅದಿದ್ದಂಥ ಸ್ಥಳ ಸೂಕ್ತ ಅಲ್ಲ ಅನ್ನೋದು ದೂರಿತ್ತು. ಹಾಗಾಗಿ ನಾನು APMCಯ ಡೈರೆಕ್ಟ್ರ್ ಜೊತೆ ಮಾತನಾಡಿ ಎಲ್ಲ ಮಾಡಿ ಅವ್ರ ಜಾಗ ಹಿಂದೆ ಒಪ್ಕೊಂಡಿದ್ರು, ಇಶ್ಯೂ ಇತ್ತು. ಅದರಲ್ಲಿ ಸ್ವಲ್ಪ 12 ಲಕ್ಷ ದುಡ್ಡನ್ನು ನಾನೇ ಬಿಡುಗಡೆ ಮಾಡಿ, ಅದರಲ್ಲಿ 12-15 ಲಕ್ಷ ಮರ್ತೋಗಿದೆ, ಅದನ್ನು ಕೊಟ್ಟು ಅದರ APMCನಲ್ಲಿ ಅದನ್ನು ಎಲ್ಲ ಏನು ಮೂಲ ಸೌಲಭ್ಯಗಳು ಬೇಕೋ ಅದನ್ನು ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡಿಸ್ತಾರೆ ಇಲ್ಲಿ. ಹಾಗಾಗಿ ಅದು ಬಾಡಿಗೆ, ಅದು ಕೂಡ ಗೌರ್ಮೆಂಟ್, ಬಟ್ ಬಾಡಿಗೆಗೆ ಶಿಫ್ಟ್ ಮಾಡಿಸಿದ್ವಿ. ಬಟ್ ಅನುದಾನ ಲಭ್ಯತೆ ಇರಲಿಲ್ಲ. ಈಗ ನಮಗೆ ದುಡ್ಡು 71 ಕೋಟಿ ಬಿಡುಗಡೆ ಆಗಿತ್ತು IGRನಲ್ಲಿ ಇದ್ದಾಗ. ಬಟ್ ನಮ್ಮ ಮಿನಿಸ್ಟರ್ ಏನು ಹೇಳಿದ್ರು, ಪೂರ್ಣವಾಗಿ ಅದನ್ನು ಬೆಂಗಳೂರಿನಲ್ಲಿ IGR ಕಚೇರಿಗಳು, ಸಬ್ ರಿಜಿಸ್ಟರ್ ಕಚೇರಿಗಳು ಭಾಳ ಪೆಥಟಿಕ್ ಕಂಡೀಷನ್ ಇದೆ, ಬೆಂಗಳೂರಲ್ಲಿ ಫಸ್ಟ್ ಮಾಡೋಣ ಅಂತೇಳಿ ನಾವು ಜಿಲ್ಲೆಗಳು ಕೊಡಲಿಲ್ಲ. ಮುಂದಿನ ವರ್ಷಗಳಲ್ಲಿ ಅದು ಬಂದಾಗ ಅದನ್ನೆಲ್ಲ ತಗೊಳ್ತೇವೆ, ಆ ಟೈಮ್ನಲ್ಲಿ ನಾವು ಮಾಡ್ತೀವಿ ಸರ್. ನಂತರ ಇನ್ನೊಂದು ಬಗ್ಗೆ ನಾನು ಮಾತನಾಡಿದ್ದೇನೆ, ಏನು ಮಾಡಬೇಕು ಅಂತ ಚಿಂತನೆ ಮಾಡಿದೆ, ಹೋಗಿ ಬಂದಿದ್ದೇನೆ. ಓಕೆ ಸರ್. ಕ್ವಾರ್ಟರ್ಸ್ 10 ಕ್ವಾರ್ಟರ್ಸ್ಗಳಿದ್ದಾವೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ನಾನು ನೋಡಿ ಬಂದಿದ್ದೆ ಸರ್. ನಂತರ ಇನ್ನೊಂದು ಮಾಡ್ಲಿಕ್ಕೆ ಆಗಲ್ಲ, ಲೀಗಲಿ ಇಟ್ಸ್ ನಾಟ್ ಪಾಸಿಬಲ್. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಅದನ್ನು ಕಾಯಂ ಮಾಡೋ ಪ್ರಶ್ನೆ ಇಲ್ಲ. ಹೊರಗುತ್ತಿಗೆ ಮೂಲಕನೇ ತಗೋಬೇಕು ಅಂತಿದೆ, ಹೊರಗುತ್ತಿಗೆ ಮೂಲಕ ತಗೊಂಡೇ ಮಾಡಬೇಕು ಹೊರತು ಕಾಯಂ ಮಾಡೋದು ಸಾಧ್ಯ ಇಲ್ಲ. ಯಾಕೋ ಎಲ್ಲ ಇಲಾಖೆಗಳಲ್ಲಿ ಇದ್ದಾರೆ ಔಟ್ಸೋರ್ಸಲ್ಲಿ, ಇಟ್ಸ್ ನಾಟ್ ಈಸಿ, ಒಬ್ಬರದಂತಲ್ಲ, ಅದು ಒಂದು ಪ್ರೆಸಿಡೆಂಟ್ ಆಗುತ್ತೆ ಸರ್. ಅನಂತದ್ದು ನಮ್ಮ ಇಲಾಖೆ ಉದ್ದೇಶನೇ ಜನಪರ, ಜನರಿಗೆ ಮನೆ ಮಾಡಿಕೊಡೋದು, ಅದು ಕೂಡ ಕೈಗೆಟುಕುವ ದರದಲ್ಲಿ ಅಂತಿದೆ. ಹಾಗಾಗಿ ಆ ನಿಟ್ಟಿನಲ್ಲೇ ಕಾರ್ಯನಿರ್ವಹಿಸೋದು, ಅದರಲ್ಲಿ ಇನ್ನೇನು ವಿಶೇಷತೆ ಅಂತಿಲ್ಲ. ಅದನ್ನು ಬಿಟ್ಟು ಬೇರೆ ವರ್ಕ್ ಏನಿಲ್ಲ. ನಾವು ಮನೆ ಕಟ್ಕೊಡೋದು, ಸೈಟ್ ಕೊಡೋದೇ ನಮ್ಮ ಮೂಲ ಉದ್ದೇಶ. ಅದನ್ನು ಗಮನದಲ್ಲಿಟ್ಟುಕೊಂಡು ರೈತರಿಗೂ ಕೂಡ ಅಕ್ವಿಷನ್ ಮಾಡಿ ನಮಗೆ ಅನ್ಯಾಯ ಆಯಿತು ಅನ್ನೋದನ್ನು ತಪ್ಪಿಸಿ ಸೇವಿಂಗಲ್ಲೇ ನಾವು ಮಾಡೋದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಮಾಡ್ಬೋದು.